ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಚಂದ್ರ ಉಚ್ಚನಾಗಿದ್ರೆ ಏನೆಲ್ಲ ಒಂದು ಫಲ ಕೊಡುತ್ತಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಚಂದ್ರ ಉಚ್ಚ ಉಚ್ಚ ಸ್ಥಿತಿ ಅಂದ್ರೆ ಎಕ್ಸ್ಟಾಲ್ಟೆಡ್ ಚಂದ್ರ ಮೂನಿದ್ರೆ ಏನೆಲ್ಲ ಒಂದು ಫಲ ಸಿಗುತ್ತೆ ನಿಮ್ಮ ಜಾತಕದಲ್ಲಿ ಅಂತ ನೋಡೋಣ. ಉಚ್ಚ ಚಂದ್ರ ಅಂತ ಹೇಳಿದ್ರೆ ತುಂಬಾ ಒಂದು ಉಚ್ಚ ಸ್ಥಿತಿ. ಈ ಗ್ರಹಗಳ ಉಚ್ಚ ಸ್ಥಾನ ಅಂತ ಹೇಳಿದ್ರೆ ತುಂಬಾ ಒಂದು ಅತ್ಯಂತ ಉನ್ನತ ಒಂದು ಉಚ್ಚ ಸ್ಥಾನ ಅಂತ ಕರೀತಾರೆ. ಸಾಮಾನ್ಯವಾಗಿ ಚಂದ್ರ ವೃಷಭ ರಾಶಿಯಲ್ಲಿ ಉಚ್ಚನಾಗ್ತಾನೆ. ಇಲ್ಲಿ ಏನಾದ್ರು ಚಂದ್ರ ಇದ್ರೆ, ವೃಷಭ ರಾಶಿಯಲ್ಲಿ ಏನಾದ್ರು ಚಂದ್ರಗ್ರಹ ಇದ್ರೆ ಅದು ಉಚ್ಚನಾಗ್ತಾನೆ. ಆವಾಗ ಚಂದ್ರ ಉಚ್ಚನಾದಾಗ ನಿಮ್ಗೆ ಒಂದು ಒಳ್ಳೆಯ ಫಲವನ್ನ ಕೊಡ್ತಾನೆ ಚಂದ್ರ. ಈ ತರ ವೃಷಭ ರಾಶಿಯಲ್ಲಿ ಚಂದ್ರ ಉಚ್ಚನಾಗಿದ್ರೆ ಇದು ವೃಷಭ ರಾಶಿಯವರಿಗೆ ಎಲ್ಲರಿಗೂ ಅನ್ವಯ ಆಗ್ತದೆ. ವೃಷಭ ರಾಶಿಯವರು ಎಲ್ಲರಿಗೂ ಕೂಡ ಇದು ಅನ್ವಯ ಆಗ್ತಂತ. ಯಾಕಂದ್ರೆ ವೃಷಭ ರಾಶಿಯಲ್ಲಿ ಚಂದ್ರ ಉಚ್ಚನಾಗ್ತಾನೆ. ಈ ತರ ಚಂದ್ರ ಉಚ್ಚನಾಗದಾಗ ಅವರು ತುಂಬಾ ಒಂದು ಭಾವನಾತ್ಮಕ ಆಗಿರ್ತಾರೆ, ತುಂಬಾ ಒಂದು ಎಮೋಷನಲ್ ಆಗಿರ್ತಾರೆ. ಅವರು ತುಂಬಾ ಒಂದು ಎಮೋಷನಲ್ ಕನೆಕ್ಟ್ ಆಗಿರ್ತಾರೆ. ತುಂಬಾ ಸ್ಮೂತ್ ಮೈಂಡ್ ಅವರದ್ದು. ಚಂದ್ರ ಉಚ್ಚನಾಗಿದ್ರೆ ತುಂಬಾ ಒಂದು ಸಾಫ್ಟ್ ಮೈಂಡ್ ಆಗಿರ್ತಾರೆ. ಯಾವುದು ತುಂಬಾ ಭಾವನಾತ್ಮಕವಾಗಿ ತುಂಬಾ ಎಮೋಷನಲ್ ಆಗಿರ್ತಾರೆ ಇವರು ಚಂದ್ರ ಉಚ್ಚನಾಗಿದ್ರೆ. ಮತ್ತೆ ಯಾವ್ದೊಂದು ಚಿಕ್ಕ ಮಾತಿಗೆ ಕೂಡ ಬೇಸರ ಆಗ್ಬೋದು. ಏನಾದ್ರೂ ಒಂದು ಚಿಕ್ಕದಾಗಿ ತಮಾಷೆ ಮಾಡಿದ್ರು ಕೂಡ ಇವರು ಕೂಡಲೇ ಬೇಗ ಒಂದು ಬೇಜಾರಾಗೋದು, ಈ ತರ ಎಲ್ಲ ಆಗ್ಬೋದು ಇವರು ಚಂದ್ರ ಉಚ್ಚನಾಗಿದ್ರೆ. ಮತ್ತೆ ಚಂದ್ರ ಉಚ್ಚನಾಗಿದ್ರೆ ತಮ್ಮ ತಾಯಿ ಜೊತೆ ತುಂಬಾ ಒಂದು ಚೆನ್ನಾಗಿ ಕನೆಕ್ಟ್ ಹೊಂದಿರ್ತಾರೆ. ತಮ್ಮ ಮದರ್ ಜೊತೆ ತುಂಬಾ ಒಂದು ಒಳ್ಳೆ ಒಂದು ಕನೆಕ್ಷನ್ ಹೊಂದಿರ್ತಾರೆ ಇವರು. ತಾಯಿಯನ್ನ ಯಾವಾಗಲೂ ಕೂಡ ತಾಯಿಯ ಒಂದು ಪ್ರಭಾವದಲ್ಲಿ ಇರ್ತಾರೆ ಇವರು. ತಾಯಿಯನ್ನ ಬಿಟ್ಟು ಇರ್ಲಿಕ್ಕೆ ಆಗಲ್ಲ ಇವರಿಗೆ. ತಾಯಿಗೆ ಕೂಡ ಹಾಗೆ ಇವ್ರಂತ ಹೇಳಿದ್ರೆ ತುಂಬಾ ಒಂದು ಪ್ರೀತಿ ಇರ್ತದೆ. ಚಂದ್ರ ಉಚ್ಚನಾಗಿದ್ರೆ ತಾಯಿ ಜೊತೆ ತುಂಬಾ ಎಮೋಷನಲ್ ಆಗಿ ಕನೆಕ್ಟ್ ಆಗಿರ್ತಾರೆ ಇವರು. ಮತ್ತೆ ಚಂದ್ರ ಉಚ್ಚನಾಗಿದ್ರೆ ಇವರು ತುಂಬಾ ಟ್ರಾವೆಲ್ಸ್ ಇದ್ರ ಬಗ್ಗೆ ಎಲ್ಲ ತುಂಬಾ ಜಾಸ್ತಿ ಇಂಟ್ರೆಸ್ಟ್ ಇವರಿಗೆ. ಟ್ರಾವೆಲ್ ಮಾಡ್ಲಿಕ್ಕೆ ಇಷ್ಟ. ಯಾವಾಗಲೂ ಕೂಡ ಟ್ರಾವೆಲ್ ಮಾಡ್ಲಿಕ್ಕೆ ಇಷ್ಟ ಆಗುತ್ತೆ, ಸಂಚಾರ ಮಾಡ್ಲಿಕ್ಕೆ ಇಷ್ಟ ಆಗುತ್ತೆ, ಬೇರೆ ಬೇರೆ ಸ್ಥಳಗಳಿಗೆ ಭೇಟಿ ಕೊಡ್ಲಿಕ್ಕೆ ಇಷ್ಟ ಆಗುತ್ತೆ ಇವರಿಗೆ. ಮತ್ತೆ ಚಂದ್ರ ಉಚ್ಚನಾಗಿದ್ರೆ ಕಮ್ಯುನಿಕೇಶನ್ ಸ್ಕಿಲ್ ತುಂಬಾ ಚೆನ್ನಾಗಿರ್ತದೆ ಇವ್ರದ್ದು. ಕಮ್ಯುನಿಕೇಶನ್ ಸ್ಕಿಲ್ ತುಂಬಾ ಒಂದು ಚೆನ್ನಾಗಿರ್ತದೆ. ಮಾತಿನಲ್ಲೇ ಇವರು ಮನೆ ಕಟ್ತಾರೆ, ಆ ತರ ಒಂದು ಮಾತಿನ ಶೈಲಿ ಇರೋದು. ಮತ್ತೆ ಹಣಕಾಸಿನ ವಿಷಯದಲ್ಲಿ ತುಂಬಾ ಒಂದು ಎಕ್ಸ್ಪರ್ಟ್ ಆಗಿರ್ತಾರೆ ಅವರು. ಫೈನಾನ್ಸಿಯಲ್ ನಾಲೆಜ್, ಹಣಕಾಸಿನ ಜ್ಞಾನ, ಹಣಕಾಸಿನ ವಿಷಯದಲ್ಲಿ ತುಂಬಾ ಒಂದು ಎಕ್ಸ್ಪರ್ಟ್ ಆಗಿರ್ತಾರೆ ಇವರು ಚಂದ್ರ ಉಚ್ಚನಾಗಿದ್ರೆ. ಹಣಕಾಸಿನ ವಿಷಯದಲ್ಲಿ ಕೂಡ ತುಂಬಾ ನಾಲೆಜ್ ಅನ್ನು ಹೊಂದಿರ್ತಾರೆ ಅವರು. ನೆಕ್ಸ್ಟ್ ಬಂದ್ಬಿಟ್ಟು ಫುಡ್, ವೆರೈಟಿ ಫುಡ್ ಕೂಡ ಇಷ್ಟಪಡ್ಬೋದು. ಬೇರೆ ಬೇರೆ ಫುಡ್, ವೆರೈಟಿ ಫುಡ್ ಇಷ್ಟ ಬರ್ಬೋದು. ಮತ್ತೆ ಚಂದ್ರ ಉಚ್ಚನಾಗಿದ್ರೆ ಹೊರಗಡೆ ಎಲ್ಲ ತುಂಬಾ ಭೋಜನ ಮಾಡ್ಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ ಇವ್ರಿಗೆ. ಹೊರಗಡೆ ಬೇರೆ ಬೇರೆ ಹೋಟ್ಲಿಗೆ, ರೆಸ್ಟೋರೆಂಟ್ಗೆ ಭೇಟಿ ಕೊಟ್ಟು ಊಟ ಮಾಡ್ಲಿಕ್ಕೆ ಕೂಡ ಇಷ್ಟ ಆಗುತ್ತೆ. ಮತ್ತೆ ಚಂದ್ರ ಉಚ್ಚನಾಗಿದ್ರೆ ಒಳ್ಳೆ ಫುಡ್ ಬ್ಲಾಗರ್ ಆಗ್ಬಹುದು. ಫುಡ್ ಬ್ಲಾಗರ್, ಯೂಟ್ಯೂಬ್ ಅಲ್ಲಿ ಫುಡ್ ಬ್ಲಾಗರ್ ಕೂಡ ಆಗ್ಬೋದು ಇವರು. ಚಂದ್ರ ಉಚ್ಚನಾಗಿದ್ರೆ ಇವರು ಫೈನಾನ್ಸಿಯಲ್ ಆಗಿ ಕೂಡ ಹಾಗೆ ತುಂಬಾ ಎಕ್ಸ್ಪರ್ಟ್ ಆಗಿರ್ತಾರೆ. ಹಣಕಾಸಿನ ವಿಷಯದಲ್ಲಿ ತುಂಬಾ ಎಕ್ಸ್ಪರ್ಟ್ ಅನ್ನ ಹೊಂದಿರ್ತಾರೆ ಇವರು. ಮತ್ತೆ ಚಂದ್ರ ಉಚ್ಚನಾಗಿದ್ರೆ ನೋಡ್ಲಿಕ್ಕೆ ಮುಖ ತುಂಬಾ ಚೆನ್ನಾಗಿರುತ್ತೆ ಇವ್ರದ್ದು. ಮುಖ ತುಂಬಾ ಅಟ್ರಾಕ್ಟಿವ್ ಆಗಿರ್ತದೆ. ದುಂಡು ಮುಖ, ಕಣ್ಣುಗಳು ತೀಕ್ಷ್ಣವಾಗಿರ್ತದೆ. ಮತ್ತೆ ವೈಟ್ ಇರ್ಲಿಕ್ಕೆ ಚಾನ್ಸ್, ಬಿಳಿ ಬಣ್ಣ ಹೊಂದಿರುವಂತ ಚಾನ್ಸ್ ಇರ್ತದೆ ಇವರು ಚಂದ್ರ ಉಚ್ಚನಾಗಿದ್ರೆ. ಈ ತರ ಚಂದ್ರ ಉಚ್ಚನಾಗಿದ್ರೆ ಈ ತರ ಎಲ್ಲ ಫಲವನ್ನ ಕೊಡ್ತದೆ ಇದು. ಚಂದ್ರನ ಯಾವ ಕ್ವಾಲಿಟಿ ಇದೆ, ಎಲ್ಲಾ ಕ್ವಾಲಿಟಿನೂ ಕೂಡ ಇವರಿಗೆ ಕೊಡ್ತದೆ ಚಂದ್ರ ಉಚ್ಚನಾಗಿದ್ರೆ. ಬಟ್ ಇಲ್ಲಿ ಕೆಲವು ರೂಲ್ಸ್ ಇದೆ. ಚಂದ್ರ ಉಚ್ಚನಾಗಿದ್ರೆ ಅವರು ಇಲ್ಲಿ ಯಾವುದೇ ಒಂದು ನೆಗೆಟಿವ್ ಗ್ರಹ ಇರಬಾರ್ದು. ಇಲ್ಲಿ ಚಂದ್ರ ವೃಷಭ ರಾಶಿಯಲ್ಲಿ ಇದ್ದು ಇಲ್ಲಿ ಏನಾದ್ರು ಪಾಪ ಗ್ರಹವಾದ ಚಂದ್ರನ ಜೊತೆ ಏನಾದ್ರು ಶನಿ ಇದ್ರೆ, ಕೇತು ಇದ್ರೆ, ರಾಹು ಇದ್ರೆ ಅದು ಸ್ವಲ್ಪ ಫೇಲ್ ಆಗುತ್ತೆ, ಫಲ ಕಮ್ಮಿ ಆಗತ್ತೆ. ಮತ್ತೆ ಚಂದ್ರನ ಜೊತೆ ಏನಾದ್ರು ಬುಧ ಇದ್ರೆ, ಬುಧ ಮತ್ತೆ ಚಂದ್ರ ಶತ್ರು, ಬುಧ ಇದ್ರು ಕೂಡ ಅದು ಕಂಫರ್ಟ್ ಇರಲ್ಲ. ಇಲ್ಲಿ ಯಾವುದೇ ಒಂದು ಶತ್ರು ಗ್ರಹಗಳಿರ್ಬೋದು, ಬೇರೆ ಗ್ರಹಗಳಿರ್ಬೋದು. ಉದಾಹರಣೆಗೆ ರವಿ, ಸೂರ್ಯ ಇದ್ರೆ ಪರವಾಗಿಲ್ಲ, ಮತ್ತೆ ಮಂಗಳ ಇದ್ರೆ ಪರವಾಗಿಲ್ಲ, ಗುರು ಇದ್ರೆ ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ. ಯಾಕಂದ್ರೆ ಚಂದ್ರ, ಗುರು, ಸೂರ್ಯ ಎಲ್ಲ ಫ್ರೆಂಡ್ಸ್ ಪ್ಲಾನೆಟ್. ಬಟ್ ಶತ್ರು ಗ್ರಹಗಳಿರ್ಬಾರ್ದು. ಮತ್ತೆ ಇಲ್ಲಿ ನೆಗೆಟಿವ್ ಗ್ರಹಗಳ ದೃಷ್ಟಿ ಇರ್ಬೋದು. ಉದಾಹರಣೆಗೆ 1, 2, 3, 4, 5, 6 ಇಲ್ಲಿ ಶನಿ ಇದ್ರೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಶನಿ ಇದ್ದಾಗ 7th ದೃಷ್ಟಿಯಲ್ಲಿ ಬರ್ತದೆ, ಅವಾಗ ಅದು ಪ್ರಭಾವ ಕಮ್ಮಿ ಆಗತ್ತೆ. ಉದಾಹರಣೆಗೆ ಇಲ್ಲಿ ರಾಹು ಇದ್ದಾನೆ ಅಂತ ತಿಳ್ಕೊಳ್ಳಿ. ರಾಹು ಇದ್ದಾಗ ಇಲ್ಲಿ 7ನೇ ಮನೆಗೆ ದೃಷ್ಟಿ ಬರ್ತದೆ, ಅವಾಗ ಅದ್ರ ಪ್ರಭಾವ ಕಮ್ಮಿ ಆಗತ್ತೆ. ಅವಾಗ ನಿಮ್ಗೆ ಹೇಳಿರುವಂತ ಒಂದು ಫಲಗಳು ಅಷ್ಟು ಚೆನ್ನಾಗಿ ಸಿಗಲ್ಲ. ಚಂದ್ರ ಇಲ್ಲಿ ಏಕಾಂಗಿ ಒಬ್ಬಂಟಿ ಆಗಿದ್ರು ಪರವಾಗಿಲ್ಲ, ಬಟ್ ಮಿತ್ರ ಗ್ರಹಗಳ ಸಂಗಡ ಇದ್ರೆ ಒಳ್ಳೇದು.
ಮತ್ತೆ ಬೇರೆ ಯಾವುದೇ ಒಂದು ಗ್ರಹಗಳ ಜೊತೆ ಇದ್ರೆ ಎಫೆಕ್ಟ್ ಕೊಡಲ್ಲ ಅದು. ಇದು ಚಂದ್ರ ಉಚ್ಚನಾಗಿದ್ರೆ ವೃಷಭ ರಾಶಿಯಲ್ಲಿ ಚಂದ್ರ ಇದ್ದಾಗ ಕೊಡುವಂತ ಒಂದು ಫಲಗಳು. ನಿಮ್ಗೆ ನಾವು ಜಾತಕ ವಿಶ್ಲೇಷಣೆ ಮಾಡಬೇಕು ನಮ್ದು ವಾಟ್ಸ್ಆಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿದ್ರೆ ಜಾತಕದ ಬಗ್ಗೆ ಡೀಟೇಲ್ಸ್ ತಿಳಿಸಿಕೊಡ್ತೀನಿ. ನಮಸ್ಕಾರ.